एक नई शुरुआत के साथ नववर्ष 2026 ಒಂದು ಹೊಸ ಆರಂಭದ ಜೊತೆಯಲ್ಲಿ ಹೊಸ ವರ್ಷ 2026 इस नए वर्ष की विशेषता है ಈ ಹೊಸ ವರ್ಷದ ವಿಶೇಷತೆ ಆಗಿದೆ कि बाप समान संपन्न और संपूर्ण बनना ही है। ತಂದೆ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಲೇಬೇಕಾಗಿದೆ। कुछ भी पुरुषार्थ करना पड़े ಏನೇ ಪುರುಷಾರ್ಥ ಮಾಡಬೇಕಾದ್ರೂ ಸಹ लेकिन निश्चय है, निश्चित है कि ಆದರೆ ನಿಶ್ಚಯ ಆಗಿರಬೇಕು, ನಿಶ್ಚಿತ ಆಗಿರಬೇಕು, बाप समान बनना ही है। ತಂದೆ ಸಮಾನ ಆಗಲೇಬೇಕಾಗಿದೆ ಅಂತ। बोलो, सबके मन में यही पक्का संकल्प है ना? ಹೇಳಿ, ಎಲ್ಲರ ಮನಸ್ಸಿನಲ್ಲೂ ಇದೇ ಪಕ್ಕಾ ಸಂಕಲ್ಪ ಆಗಿದೆ ಅಲ್ವಾ? कान हिलाओ, ತಲೆಯನ್ನು ಅಲ್ಲಾಡಿಸಿ। बाप भी चाहते हैं कि हर एक बच्चा बाप समान बने। ತಂದೆನೂ ಸಹ ಇದೇ ಇಷ್ಟಪಡ್ತಾರೆ, ಎಲ್ಲ ಪ್ರತಿಯೊಬ್ಬ ಮಕ್ಕಳು ಸಹ ತಂದೆ ಸಮಾನ ಆಗಲಿ ಅಂತ। बाप तो बाप है, ತಂದೆ ಅಂತೂ ತಂದೆ ಆಗಿದ್ದಾರೆ, लेकिन बच्चे बाप से भी ऊंचे हैं। ಆದರೆ ಮಕ್ಕಳು ತಂದೆಗಿಂತನೂ ಜಾಸ್ತಿ ಶ್ರೇಷ್ಠ ಆಗಿದ್ದಾರೆ। तो बाप समान बनने के लक्ष्य को पूरा करने के लिए ಮತ್ತೆ ತಂದೆ ಸಮಾನ ಆಗುವಂತ ಲಕ್ಷ್ಯವನ್ನು ಪೂರ್ತಿ ಮಾಡಲಿಕ್ಕೋಸ್ಕರ बाप को फॉलो करना पड़े। ತಂದೆಯನ್ನು ಫಾಲೋ ಮಾಡಬೇಕಾಗುತ್ತೆ। सोचो, बाप ಯೋಚನೆ ಮಾಡಿ, ತಂದೆ ब्रह्मा बाप संपूर्ण कैसे बना? ತಂದೆ ಅಥವಾ ಬ್ರಹ್ಮ ತಂದೆ ಯಾರಿದ್ದಾರೆ ಅವರು ಸಂಪೂರ್ಣ ಯಾವ ರೀತಿ ಆದರು? उनकी क्या विशेषता रही? ಅವ್ರದ್ದು ಏನು ವಿಶೇಷತೆ ಆಗಿತ್ತು? संपूर्णता का विशेष आधार क्या रहा? ಸಂಪೂರ್ಣತೆಯ ವಿಶೇಷ ಆಧಾರನೇ ಏನಾಗಿದೆ? ब्रह्मा बाप ने अपना हर समय सफल किया। ಬ್ರಹ್ಮ ತಂದೆ ಅಂತೂ ತಮ್ಮ ಪ್ರತಿಯೊಂದು ಸಮಯವನ್ನು ಸಫಲ ಮಾಡಿದರು। श्वास श्वास सेकंड सेकंड सफल किया। ಪ್ರತಿಯೊಂದು ಉಸಿರನ್ನು, ಪ್ರತಿಯೊಂದು ಶ್ವಾಸವನ್ನು, ಸೆಕೆಂಡ್ ಸೆಕೆಂಡನ್ನು ಸಫಲ ಮಾಡಿದರು। बाप समान बनने के लिए इस वर्ष का लक्ष्य क्या रखेंगे? ತಂದೆ ಸಮಾನ ಆಗ್ಲಿಕ್ಕೋಸ್ಕರ ಈ ವರ್ಷದ ಲಕ್ಷ್ಯವನ್ನು ಏನಂತ ಇಟ್ಕೊಂತೀರ? सफल करना है ಸಫಲ ಮಾಡಬೇಕಾಗಿದೆ, और सफलता मूर्त बनना ही है। ಮತ್ತು ಸಫಲತಾ ಮೂರ್ತರು ಸಹ ಆಗಲೇಬೇಕಾಗಿದೆ। सफलता हमारे गले का हार है। ಸಫಲತೆ ಏನಿದೆ ಇದು ನಮ್ಮ ಕೊರಳಿನ ಹಾರ ಆಗಿದೆ। सफलता हमारे बाप का वर्षा है। ಸಫಲತೆ ನಮ್ಮ ತಂದೆಯ ಆಸ್ತಿ ಆಗಿದೆ। तो इस लक्ष्य से चेक करना, ಮತ್ತೆ ಈ ಲಕ್ಷ್ಯದಿಂದ ಚೆಕ್ ಮಾಡ್ಕೊಳ್ಳಿ। हर दिन अपने आप को चेक करना है कि सफलता मूर्त बन। ಪ್ರತಿಯೊಂದು ದಿನ ತಮ್ಮನ್ನು ತಾವು ಚೆಕ್ ಮಾಡ್ಕೋಬೇಕಾಗಿದೆ। ನಾವು ಸಫಲತಾ ಮೂರ್ತರಾಗ್ಬಿಟ್ಟು समय श्वास खजाने ಸಮಯವನ್ನ, ಶ್ವಾಸವನ್ನ ಮತ್ತೆ ಖಜಾನೆಯನ್ನ, शक्तियाँ गुण सब कुछ सफल किया। ಶಕ್ತಿಗಳನ್ನ, ಗುಣಗಳನ್ನ ಪ್ರತಿಯೊಂದನ್ನು ಸಫಲ ಮಾಡಿದೀವ ನಾವು? क्योंकि अभी की सफलता से भविष्य भी जमा होता है। ಏಕೆಂದ್ರೆ ಇವಾಗಿನ ಸಫಲತೆಯಿಂದಾನೇ ನಮ್ಮ ಭವಿಷ್ಯನೂ ಸಹ ಜಮಾ ಆಗುತ್ತೆ। 21 जन्म जो भी सफल अभी किया 21 ಜನ್ಮದಲ್ಲಿ ನೀವೇನೇ ಸಫಲ ಮಾಡಿದ್ದೀರಾ उसका फल जमा होता है। ಅದರ ಫಲ ಜಮಾ ಆಗುತ್ತೆ। जानते हो ना? ನೀವು ತಿಳ್ಕೊಂತೀರಾ ಅಲ್ವಾ? पहले भी सुनाया ಮೊದಲು ಸಹ ಹೇಳಿದ್ರು, कि अगर आप समय सफल करते हो ಒಂದ್ ವೇಳೆ ನೀವು ಸಮಯವನ್ನ ಸಫಲ ಮಾಡ್ತೀರಾ ಅಂದ್ರೆ तो भविष्य में भी आपको राज्यभाग का फल ಮತ್ತೆ ಭವಿಷ್ಯದಲ್ಲೂ ಸಹ ನಿಮ್ಗೆ ರಾಜ್ಯಭಾರದ ಫಲ फुल समय मिलेगा। ಪೂರ್ತಿ ಸಮಯ ಸಿಗುತ್ತೆ। राज्यभाग की प्राप्ति होती है। ರಾಜ್ಯ ಭಾಗದ ಪ್ರಾಪ್ತಿ ಆಗುತ್ತೆ। श्वास सफल करते हो तो 21 जन्म स्वस्थ रहेंगे। ಶ್ವಾಸವನ್ನ ಸಫಲ ಮಾಡಿದ್ರೆ ನೀವು 21 ಜನ್ಮದಲ್ಲೂ ಸಹ ಸುಖಿಯಾಗಿರ್ತೀರಾ, ಸ್ವಸ್ಥರಾಗಿರ್ತೀರಾ। कभी भी कोई भी स्वास्थ्य में कमी नहीं रहेगी। ಯಾವತ್ತೂ ನಿಮ್ಮ ಆರೋಗ್ಯದಲ್ಲಿ ಏನು ಕಡಿಮೆ ಇರೋದಿಲ್ಲ। और साथ में जो खजाने जमा करते हो ಮತ್ತೆ ಜೊತೆಯಲ್ಲಿ ನೀವೇನೇ ಖಜಾನೆಯನ್ನ ಜಮಾ ಮಾಡ್ತೀರಾ
सबसे बड़ा खजाना है ज्ञान का। ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಆಗಿದೆ ಜ್ಞಾನದ ಖಜಾನೆ. ज्ञान का अर्थ है समझ। ಜ್ಞಾನದ ಅರ್ಥನೇ ಆಗಿದೆ ತಿಳುವಳಿಕೆ. ये ज्ञान का खजाना ಈ ಜ್ಞಾನದ ಖಜಾನೆ ಏನಿದೆ, सफल करने से भविष्य में आप ऐसे समझदार बन जाते हो ಈ ಜ್ಞಾನದ ಖಜಾನೆಯನ್ನು ಸಫಲ ಮಾಡೋದ್ರಿಂದ ನೀವು ಭವಿಷ್ಯದಲ್ಲಿ ಈ ರೀತಿ ತಿಳುವಳಿಕೆ ಉಳ್ಳಂಥವ್ರಾಗೋಗ್ತೀರಾ, जो आपको कोई वजीरों की राय लेनी नहीं पड़ती। ನಿಮಗೆ ಬೇರೆ ಯಾವುದೇ ಮಂತ್ರಿಗಳನ್ನು ಇಟ್ಕೊಂಡ್ಬಿಟ್ಟು ಅವ್ರ ಸಲಹೆ ತಗೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ. स्वयं ही राज्य अखंड अटल ನೀವು ಸ್ವಯಂವೇ ರಾಜ್ಯವನ್ನು ಅಖಂಡವಾಗಿ ಅಟಲವಾಗಿ चलाते हो और आपके राज्य में कोई विघ्न नहीं। ನೀವೇ ನಡೆಸ್ಕೊಂತೀರಾ ಅಖಂಡವಾಗಿ ಆ ರಾಜ್ಯವನ್ನು, ಮತ್ತು ನಿಮ್ಮ ರಾಜ್ಯದಲ್ಲಿ ಯಾವುದೇ ಪ್ರಕಾರದ ವಿಘ್ನ ಬರೋದಿಲ್ಲ. निर्विघ्न अखंड अटल राज्य। ನಿರ್ವಿಘ್ನ ಅಖಂಡ ಅಟಲ ರಾಜ್ಯ ಆಗಿರುತ್ತೆ. ये है ज्ञान का खजाना जमा करने का फल। ಇದಾಗಿದೆ ಜ್ಞಾನದ ಖಜಾನೆಯನ್ನು ಜಮಾ ಮಾಡುವಂಥ ಫಲ. एक जन्म सफल किया ಒಂದು ಜನ್ಮವನ್ನು ಸಫಲ ಮಾಡಿದರೆ और अनेक जन्म सफलता का फल खाते हो। ಮತ್ತು ಅನೇಕ ಜನ್ಮಗಳಲ್ಲೂ ಸಹ ಆ ಸಫಲತೆಯ ಫಲವನ್ನು ತಿಂತಾ ಇರ್ತೀರಾ. ऐसे ही शक्तियाँ जो प्राप्त हैं ಅದೇ ರೀತಿ ಏನೇ ಶಕ್ತಿಗಳು ಪ್ರಾಪ್ತಿಯಾಗಿದೆ उनको स्वप्रति व दूसरों के प्रति ಅದನ್ನು ಸ್ವಯಂನ ಪ್ರತಿ ಆಗಿರಲಿ ಅಥವಾ ಬೇರೆಯವರ ಪ್ರತಿನೇ ಆಗಿರಲಿ सफल करते हो ಅದನ್ನು ಸಫಲ ಮಾಡ್ತೀರಾ. तो भविष्य में आपके राज्य में सर्व शक्तियाँ हैं। ಮತ್ತು ಭವಿಷ್ಯದಲ್ಲಿ ನಿಮ್ಮ ರಾಜ್ಯದಲ್ಲಿ ಸರ್ವಶಕ್ತಿಗಳು, कभी शक्ति कमी नहीं होती। ಯಾವತ್ತೂ ಶಕ್ತಿಗಳ ಕಡಿಮೆ ಆಗೋದಿಲ್ಲ, ಸರ್ವಶಕ್ತಿಗಳು ತುಂಬಿಕೊಂಡಿರುತ್ತೆ. कोई भी शक्ति की कमी नहीं। ಯಾವುದೇ ಶಕ್ತಿಯ ಕೊರತೆ ಇರೋದಿಲ್ಲ. ऐसे ही अगर गुण दान करते हो ಅದೇ ರೀತಿ ಒಂದು ವೇಳೆ ಗುಣವನ್ನು ಧಾರಣೆ ಮಾಡ್ಕೊತೀರಾ ಅಂದರೆ तो आपका अंतिम जन्म 84 जन्म जो ಮತ್ತೆ ನಿಮ್ಮ अंतिम ಜನ್ಮ ಏನಿದೆ 84ನೇ ಜನ್ಮ, जड़ चित्र बनाते हैं ಅಲ್ಲಿ ಏನೇ ಜಡಚಿತ್ರಗಳನ್ನು ಮಾಡ್ತೀರಾ उसमें लास्ट तक आपकी महिमा क्या करते हैं। ಅದರಲ್ಲಿ ಕೊನೆವರೆಗೂ ನಿಮ್ಮ ಮಹಿಮೆಯನ್ನು ಏನಂತ ಮಾಡ್ತಾರೆ, सर्वगुण संपन्न, ಸರ್ವಗುಣ ಸಂಪನ್ನ, 16 कला संपूर्ण। 16 ಕಲಾ ಸಂಪೂರ್ಣ. तो एक एक सफलता की प्राप्ति के अनेक जन्मों के अधिकारी बन जाते हैं। ಮತ್ತು ಒಂದೊಂದು ಮಾತಿನ ಸಫಲತೆ ಅಧಿಕಾರಿಗಳು ಅನೇಕ ಜನ್ಮದಲ್ಲಿ ಅದರ ಫಲವನ್ನು ಪಡೀಲಿಕ್ಕೋಸ್ಕರ ಅಧಿಕಾರಿಗಳಾಗೋಗ್ತೀರಾ. इस वर्ष क्या करना है, ಮತ್ತು ಈ ವರ್ಷದಲ್ಲಿ ಏನು ಮಾಡಬೇಕಾಗಿದೆ, लक्ष्य रखना है। ಲಕ್ಷ್ಯವನ್ನು ಇಟ್ಕೋಬೇಕಾಗಿದೆ. एक एक श्वास, एक एक सेकंड ಒಂದೊಂದು ಶ್ವಾಸದಲ್ಲಿ ಒಂದೊಂದು ಸೆಕೆಂಡ್ನಲ್ಲಿ असफल नहीं, ಅದು ಸಫಲ ಆಗಬೇಕು, ಅಸಫಲ ಆಗಬಾರ್ದು. जमा करना है। ಜಮಾ ಮಾಡ್ಕೋಬೇಕಾಗಿದೆ. जमा का समय एक छोटा सा जन्म और फल ಜಮಾ ಮಾಡುವಂಥ ಸಮಯ ಆಗಿದೆ ಒಂದು ಚಿಕ್ಕ ಜನ್ಮ, का समय 21 जन्म। ಮತ್ತು ಜನ್ಮದ ಸಮಯ 21 ಜನ್ಮ. तो इस वर्ष में बाप समान बनने का लक्ष्य है। ಮತ್ತು ಈ ವರ್ಷದಲ್ಲಿ ತಂದೆ ಸಮಾನ ಆಗುವಂಥ ಲಕ್ಷ್ಯ ಆಗಿದೆ. सभी को लक्ष्य है बाप समान बनना ही है। ಎಲ್ಲರದ್ದು ಲಕ್ಷ್ಯ ಆಗಿದೆ ಅಲ್ವಾ, ತಂದೆ ಸಮಾನ ಆಗಲೇಬೇಕಾಗಿದೆ. बनना नहीं है, बनना ही है। ಕೇವಲ ಆಗೋದಲ್ಲ, ಆಗಲೇಬೇಕಾಗಿದೆ. अंडरलाइन। ಅಂಡರ್ಲೈನ್ ಮಾಡಿ. तो बाप दादा आपका जो उमंग है, ಮತ್ತು ಬಾಪ್ ದಾದಾ ನಿಮ್ದೇನೇ ಉಮಂಗ್ ಉತ್ಸಾಹ ಇದೆ, बाप समान बनना ही है, इसके लिए खुश है। ತಂದೆ ಸಮಾನ ಆಗಲೇಬೇಕಾಗಿದೆ ಅಂತ ನಿಮ್ದೇನೇ ಉಮಂಗ್ ಉತ್ಸಾಹ ಇದೆ, ಇದರಿಂದ ತಂದೆನೂ ಸಹ ಖುಷಿಯಲ್ಲಿದ್ದಾರೆ. खुश नसीब हो, ನೀವು ತುಂಬ ಖುಷ್ನಸೀಬರಾಗಿದ್ದೀರಾ. खुश चेहरे वाले हो, ಖುಷಿಯಿಂದ ಮುಗುಳ್ನಗು ಉಳ್ಳುವಂಥವ್ರಾಗಿದ್ದೀರಾ. कभी भी रोग का चेहरा नहीं बनाना, ಯಾವತ್ತೂ ಈ ಕ್ರೋಧದ ಮುಖವನ್ನು ಮಾಡ್ಕೋಬೇಡಿ. सदा खुश। ಯಾವಾಗಲೂ ಖುಷಿಯಲ್ಲಿರಿ. कोई भी आपको चाहे कितना भी काम में बिजी हो, ಯಾರೇ ಆಗಲಿ, ಎಷ್ಟೇ ನಿಮಗೆ ನೀವೆಷ್ಟೇ ಕೆಲಸದಲ್ಲಿ ಬ್ಯುಸಿ ಆಗಿರಲಿ, गलती को ठीक कर रहे हो, ನೀವು ತಪ್ಪನ್ನು ಸರಿ ಮಾಡ್ತಾ ಇದ್ದೀರಾ, समझा रहे हो, ತಿಳಿಸ್ತಾ ಇದ್ದೀರಾ. लेकिन रोग का चेहरा, रोग का बोल नहीं। ಆದರೆ ಕ್ರೋಧದ ಮುಖ ಇರಬಾರ್ದು, ಕ್ರೋಧದ ಮಾತುಗಳು ಇರಬಾರ್ದು.
इस वर्ष में ये परिवर्तन करके दिखाओ, ಮತ್ತು ಈ ವರ್ಷದಲ್ಲಿ ಪರಿವರ್ತನೆಯನ್ನು ಮಾಡಿ ತೋರಿಸಿ. प्राइज देंगे. ಅವಾಗ ನಿಮಗೆ ಪ್ರೈಸ್ ಸಿಗುತ್ತೆ. सारे वर्ष में जो सदा मुस्कुराता रहेगा, ಇಡೀ ವರ್ಷದಲ್ಲಿ ಯಾರು ಯಾವಾಗಲೂ ಮುಗುಳ್ನಗುವಿಂದ ನಗ್ತಾ ಇರ್ತಾರೆ, कोई भी बात आए, ಏನೇ ಮಾತು ಬರಲಿ. कई भाई बहने कहते हैं रूरिहान तो करते हैं, ತುಂಬ ಜನ ಸಹೋದರರಂತೂ ಹೇಳ್ತಾರೆ ನಾವು ರೂರಿಯಾನ್ ಅಂತೂ ಮಾಡ್ತೀವಿ. तो कहते हैं अगर रोग से नहीं कहेंगे ಅವಾಗ ಅದರಲ್ಲಿ ಹೇಳ್ತಾರೆ ಒಂದು ವೇಳೆ ನಾವು ಕ್ರೋಧದಿಂದ ಹೇಳಲಿಲ್ಲ ಅಂದರೆ तो समझेगा नहीं, ಮತ್ತೆ ಅವ್ರು ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. बदलेगा नहीं. ಅವ್ರ ಬದಲಾವಣೆನೇ ಆಗಲ್ಲ. पहले ही आपने भावना रख दी कि ये बदलेगा ही नहीं, तो उसको आपका वाइब्रेशन, ಮತ್ತು ನೀವು ಮೊದಲಿಂದನೇ ಈ ಭಾವನೆಯನ್ನು ಇಟ್ಕೊಂಡ್ಬಿಟ್ಟಿದ್ದೀರಾ ಅವ್ರ ಪ್ರತಿ, ಅವರಂತೂ ಬದಲಾವಣೆ ಆಗೋದೇ ಇಲ್ಲ ಅಂತ. ಅವಾಗ ಮತ್ತೆ ನಿಮ್ಮ ವೈಬ್ರೇಷನ್ ಏನಿದೆ पहले ही पहुंच गया. ಅದು ಅವ್ರ ಹತ್ರ ಮೊದಲೇ ತಲುಪಿಬಿಡುತ್ತೆ. इसलिए इस वर्ष में क्रोध ಅದಕ್ಕೋಸ್ಕರ ಈ ವರ್ಷದಲ್ಲಿ ಕ್ರೋಧ या बाल बच्चों का ಅಥವಾ ಕ್ರೋಧದ ಮಕ್ಕಳು ಮೊಮ್ಮಕ್ಕಳು ಏನೇ ಇದ್ದಾರೆ, रोग दिखाना, इसको विदाई देना है. ರೋಗವನ್ನು ತೋರಿಸೋದು ಎಲ್ಲ ಏನೇ ಇದೆ, ಕ್ರೋಧ ತೋರಿಸೋದು ಎಲ್ಲ, ಇದಕ್ಕೆಲ್ಲ ಬೀಳ್ಕೊಡ್ಬೇಕು ಇವಾಗ. नए वर्ष में एक दो का मुख मीठा भी करते हैं. ಹೊಸ ವರ್ಷದಲ್ಲಿ ಒಬ್ರು ಇನ್ನೊಬ್ಬರ ಬಾಯನ್ನು ಸಿಹಿ ಮಾಡ್ತಾರೆ. बधाई देंगे तो मुख मीठा कराते हैं ना. ಶುಭಾಶಯಗಳನ್ನು ಕೊಡ್ತಾರೆ, ಅವಾಗ ಬಾಯಿನ ಸಿಹಿಯಾಗಿ ಮಾಡ್ತಾರೆ ಅಲ್ವಾ. तो सारा वर्ष कड़ुआपन नहीं दिखाना. ಮತ್ತೆ ಇಡೀ ವರ್ಷದಲ್ಲಿ ಕಹಿ ಅನ್ನೋದನ್ನ ತೋರಿಸ್ಬೇಡಿ. वो मुख मीठा करते हैं, आप सिर्फ ಅವರಂತೂ ಬಾಯನ್ನು ಸಿಹಿ ಮಾಡ್ತಾರೆ, ಆದರೆ ನೀವು मुख मीठा नहीं कराते. ಕೇವಲ ಬಾಯನ್ನು ಸಿಹಿ ಮಾಡೋದಿಲ್ಲ, लेकिन आपका मुखड़ा भी मीठा दिखाई दे. ಆದರೆ ನಿಮ್ಮ ಮುಖನೂ ಸಹ ಸಿಹಿಯಾಗಿ ಕಾಣಿಸ್ಬೇಕು. सदा अपना मुखड़ा रूहानियत के स्नेह का हो. ಯಾವಾಗಲೂ ನಿಮ್ಮ ಮುಖ ಏನಿದೆ ಇದು ರೂಹಾನಿಯತ್ತಿನ ಸ್ನೇಹದ ಮುಖ ಆಗಿರಬೇಕು. मुस्कान का हो. ಮುಗುಳ್ನಗುದ ಇರುವಂತ ಮುಖ ಆಗಿರಬೇಕು. कड़ुआपन नाम मात्र न हो. ಕಹಿ ಅನ್ನೋದು ಒಂದು ಹೆಸರು ಗುರುತು ಸಹ ಇರಬಾರ್ದು ಅದರದ್ದು. आपके विधि की सिद्धि बहुत श्रेष्ठ है. ನಿಮ್ಮ ವಿಧಿಯ ಸಿದ್ಧಿ ಏನಿದೆ ಇದು ತುಂಬಾ ಶ್ರೇಷ್ಠ ಆಗಿದೆ. लेकिन अभी अंतर्मुखता की भट्टी में बैठो. ಆದ್ರೆ ಇವಾಗ ಅಂತರ್ಮುಖತೆಯ ಬಟ್ಟಿಯಲ್ಲಿ ಕುತ್ಕೊಳ್ಳಿ. क्या कहा? ಏನಂತ ಹೇಳಿದ್ರು? सुबह से शाम तक बहुत बोल बोल करना, उससे क्या होगा? ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಜಾಸ್ತಿ ಮಾತಾಡ್ತಾ ಇರೋದು, ವಟ ವಟ ಅಂತ ಇರೋದು, ಇದರಿಂದ ಏನಾಗುತ್ತೆ? उससे अंतर्मुखता की जो भट्टी होनी चाहिए वो श्रेष्ठ भट्टी नहीं हो सकती. ಅದರಿಂದ ಆ ಥರ ಮಾತಾಡ್ತಾ ಇದ್ರೆ ಏನಾಗುತ್ತೆ? ಅಂತರ್ಮುಖತೆಯ ಶ್ರೇಷ್ಠ ಬಟ್ಟಿ ಏನಾಗಬೇಕಾಗಿದೆ ಅದು ಆಗೋದೇ ಇಲ್ಲ. तो इस नए वर्ष में अपने आप सर्व खजानों की बचत की ಮತ್ತು ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಪ್ರತಿಯೊಂದು ಸರ್ವ ಖಜಾನೆಗಳೇನೇ ಇದೆ ಅದರ ಬಚತ್ ಮಾಡ್ಕೋಬೇಕು. स्कीम बनाओ. ಅದರ ಸ್ಕೀಮ್ ತಯಾರು ಮಾಡ್ಕೊಳ್ಳಿ. जमा का खाता बढ़ाओ. ಜಮಾ ಮಾಡುವ ಖಾತೆಯನ್ನು ಹೆಚ್ಚು ಮಾಡ್ಕೊಳ್ಳಿ. काय का जमा खाता बताया? ಯಾವ್ಯಾವ ಮಾತಿನ ಖಾತೆಯನ್ನು ಜಮಾ ಮಾಡ್ಕೋಬೇಕು ಅಂತ ಹೇಳಿದ್ದು? संकल्प शक्ति, ಸಂಕಲ್ಪ ಶಕ್ತಿ, समय की शक्ति, ಸಮಯದ ಶಕ್ತಿ, ज्ञान के खजानों की शक्ति ಜ್ಞಾನದ ಖಜಾನೆಯ ಶಕ್ತಿ और अनेक प्रकार की शक्तियाँ. ಮತ್ತೆ ಅನೇಕ ಪ್ರಕಾರದ ಶಕ್ತಿಗಳು. इनका खाता बढ़ाओ. ಇದರ ಖಾತೆಯನ್ನು ಹೆಚ್ಚು ಮಾಡ್ಕೊಳ್ಳಿ. इस आधार पर ಯಾವ ಆಧಾರದ ಮೇಲೆ? अंतर्मुखता की भट्टी करने के आधार पर. ಅಂತರ್ಮುಖತೆ ಬಟ್ಟಿ ಮಾಡೋದ್ರ ಮಾತಿನ ಆಧಾರದ ಮೇಲೆ. अंतर्मुखता की भट्टी सारे दिन में स्वयं ही ಅಂತರ್ಮುಖತೆಯ ಬಟ್ಟಿ ಏನಿದೆ ಅದು ಇಡೀ ದಿನದಲ್ಲಿ ಸ್ವಯಮೇ अपने प्रति समय फिक्स करो. ಸ್ವಯಮಿಗೋಸ್ಕರ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. आपे ही आप कर सकते हो. ನೀವಾಗ ಮಾಡ್ಕೋಬಹುದಾಗಿದೆ, कोई दूसरा नहीं करेगा. ಬೇರೆ ಯಾರು ಮಾಡೋದಿಲ್ಲ. नए वर्ष में सर्व बेहद के ब्राह्मण परिवार के बीच ಈ ಹೊಸ ವರ್ಷದಲ್ಲಿ ಎಲ್ಲ ಬೇಹದ್ದಿನ ಬ್ರಾಹ್ಮಣರ ಪರಿವಾರದ ಮಧ್ಯದಲ್ಲಿ एक दो के प्रति अपने शुभभावना से ಒಬ್ರು ಇನ್ನೊಬ್ಬರ ಪ್ರತಿ ನೀವು ನಿಮ್ಮ ಶುಭ ಭಾವನೆ ಮತ್ತೆ ಶುಭಕಾಮನೆ कामना द्वारा ಆ ಶುಭಕಾಮನೆಯ ಮುಖಾಂತರ हर एक दो के परिवर्तन करने में सहयोगी बनो. ಪ್ರತಿಯೊಬ್ಬರು ಒಬ್ರು ಇನ್ನೊಬ್ಬರ ಪರಿವರ್ತನೆಯನ್ನ ಮಾಡೋದ್ರಲ್ಲಿ ಸಹಯೋಗಿಗಳಾಗಿ.
कहीं कमजोर है, ಬಲ್ಲೆ ಕಮ್ಜೋರ್ ಆಗಿದ್ದೀರಾ, जानते हो इसके संस्कार में ये कमजोरी है, ತಿಳ್ಕೊಂತೀರಾ ಇವ್ರ ಸಂಸ್ಕಾರದಲ್ಲಿ ಕೊರತೆ ಇದೆ, ಕಡಿಮೆ ಇದೆ ಅಂತ. लेकिन आप स्नेह और सहयोग की शक्ति द्वारा उसके ಆದರೆ ನೀವು ಸ್ನೇಹ ಮತ್ತು ಸಹಯೋಗದ ಶಕ್ತಿಯ ಮುಖಾಂತರ सहयोगी बनो। ಅವರ ಸಹಯೋಗಿಗಳಾಗಿ एक दो को सहयोग का हाथ मिलाओ। ಒಬ್ರು ಒಬ್ಬರ ಜೊತೆಯಲ್ಲಿ ಸಹಯೋಗದ ಕೈಗಳನ್ನು ಸೇರಿಸ್ಕೊಳ್ಳಿ. इस सहयोग के हाथ मिलाने का दृश्य ಈ ಸಹಯೋಗದ ರೂಪದಲ್ಲಿ ಕೈ ಸೇರಿಸುವಂತ ದೃಶ್ಯ ಏನಿದೆ, ऐसा बन जाएगा जैसे हाथ में हाथ, तो ಆ ದೃಶ್ಯ ನೋಡ್ಲಿಕ್ಕೆ ಆ ಥರ ಆಗೋಗ್ಬಿಡುತ್ತೆ. ಯಾವ ರೀತಿ ಕೈಯಲ್ಲಿ ಕೈ स्नेह में मिलाते हैं। ಸ್ನೇಹದಲ್ಲಿ ಯಾವಾಗ ನಾವು ಕೈ ಸೇರಿಸ್ಕೊಂತೀವಿ ಆ ಥರ ಥ್ಯಾಂಕ್ಸ್ ಮಾಡೋ ಥರ. सहयोग का हाथ मिलाना, ಸಹಯೋಗದ ಕೈಯನ್ನು ಸೇರಿಸೋದು, स्नेह का हाथ मिलाना, ಸ್ನೇಹದಿಂದ ಕೈಯನ್ನು ಸೇರಿಸೋದು, तो जरूर माला बन जाएगी। ಅವಾಗ ಖಂಡಿತವಾಗಿ ಮಾಲೆ ತಯಾರಾಗೋಗ್ಬಿಡುತ್ತೆ. उनको शिक्षा नहीं दो, ಅವ್ರಿಗೆ ಜ್ಞಾನವನ್ನು ಕೊಡಬೇಡಿ, स्नेह भरा सहयोग दो। ಅವರಿಗೆ ಸ್ನೇಹ ತುಂಬಿರುವಂಥ ಸಹಯೋಗವನ್ನು ಕೊಡಿ. उनसे न्यारा नहीं बनो, ಅವರಿಂದ ನ್ಯಾರ ಆಗಬೇಡಿ. बात ही करना छोड़ दिया, ಆ ಥರ ಎಲ್ಲ ಮಾತಾಡೋದನ್ನೇ ಬಿಟ್ಬಿಡ್ತಾರೆ. उनके बारे में सोचना ही छोड़ दिया, ಅವ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಡ್ತಾರೆ. तो जैसे न्यारे हो गए। ಆವಾಗ ಒಂದು ಪ್ರಕಾರದಲ್ಲಿ ನಾವು ನ್ಯಾರ ಆಗೋಗ್ತೀವಿ, ಅವರಿಂದ ಪರೆ ಆಗೋಗ್ತೀವಿ. न्यारा नहीं बनो, किनारा नहीं करो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಿಂದ ನ್ಯಾರ ಆಗಬೇಡಿ, ಅವ್ರನ್ನ ಸೈಡ್ ಮಾಡಿಬಿಡ್ಬೇಡಿ. उनके जीवन का सहारा बनो, ಅವ್ರ ಜೀವನದ ಆಧಾರ ಆಗಿ. क्योंकि आपका यादगार अंतिम यादगार क्या है? ಯಾಕೆಂದ್ರೆ ನಿಮ್ಮ ಅಂತಿಮ ನೆನಪಾರ್ಥನೇ ಏನಾಗಿದೆ? आपका अंतिम यादगार रुद्रमाला है, ನಿಮ್ಮ ಅಂತಿಮ ನೆನಪಾರ್ಥ ಏನಿದೆ ಇದು ರುದ್ರಮಾಲೆ ಆಗಿದೆನಾ या विजयमाला है? ಅಥವಾ ವಿಜಯಮಾಲೆ ಆಗಿದೆನಾ? है? आखिरी तो रुद्रमाला के मणके भी नंबरवार विजयमाला में पिरोए जाएंगे। ಕೊನೆಯಲ್ಲಂತೂ ಈ ಪ್ರತಿಯೊಂದು ರುದ್ರಮಾಲೆ ಮಣಿಗಳು ಯಾರೇ ಇದ್ದಾರೆ ಎಲ್ಲರೂ ವಿಜಯಮಾಲೆಯಲ್ಲಿ ಪೋಣಿಸಲಾಗುತ್ತೆ. तो आपका यादगार विजयमाला है। ಮತ್ತೆ ನಿಮ್ಮ ನೆನಪಾರ್ಥ ಏನಿದೆ ವಿಜಯಮಾಲೆ ಆಗಿದೆ. हर एक मणका मणके के साथ ही सहयोगी ಪ್ರತಿಯೊಬ್ಬ ಮಣಿಗಳು ಸಹ ಮಣಿಗಳ ಜೊತೆಯಲ್ಲಿ ಸ್ನೇಹಿಯಾಗಿರಿ, ಸಹಯೋಗಿಗಳಾಗಿ. है, तो माला का यादगार बना है। ಅವಾಗ ಅದಕ್ಕೆ ಮತ್ತೆ ಮಾಲೆಯ ನೆನಪಾರ್ಥ ಆಗಿದೆ. तो सभी से बाप दादा पूछते हैं, ಮತ್ತೆ ಎಲ್ಲರ ಹತ್ರ ಬಾಬ್ದಾದ ಕೇಳ್ತಾರೆ, नए साल में क्या करना है? ಹೊಸ ವರ್ಷದಲ್ಲಿ ಏನ್ ಮಾಡಬೇಕಾಗಿದೆ? संदेश देने का कार्य तो बहुत किया, ಸಂದೇಶ ಕೊಡುವಂತ ಕಾರ್ಯ ಅಂತೂ ತುಂಬಾ ಮಾಡಿದ್ರಿ, कर रहे हैं, ಮಾಡ್ತಾ ಇದ್ದೀರಾ, करते रहेंगे। ಮುಂದೆನೂ ಸಹ ಮಾಡ್ತಾ ಇರ್ತೀರಾ. अब संदेश वाहकों के सहयोग और स्नेह की रूपरेखा स्टेज पर लाओ। ಇವಾಗ ಯಾರೇ ಸ್ನೇಹಿಗಳಾಗಿದ್ದಾರೆ, ಸಹಯೋಗಿಗಳಾಗಿದ್ದಾರೆ, ಅವರ ರೂಪರೇಖೆಯನ್ನ ಸ್ಟೇಜ್ ಅಲ್ಲಿ ಎದುರುಗಡೆ ತಗೊಂಡ್ಬನ್ನಿ. महादानी बनो, ಮಹಾದಾನಿಗಳಾಗಿ अपने गुणों का सहयोगी बनाओ। ತಮ್ಮ ನಿಮ್ಮ ಗುಣಗಳ ಸಹಯೋಗಿಯನ್ನಾಗಿ ಮಾಡ್ಕೊಳ್ಳಿ. और बनो ಮತ್ತೆ ಸ್ವಯಂ ಸಹ ಆಗಿ. ऐसे अपने गुणों का है तो परमात्मा गुण। ಈ ರೀತಿ ನೀವು ನಿಮ್ಮ ಗುಣಗಳ, ಹಾಗಂತೂ ಇದೆಲ್ಲ ಪರಮಾತ್ಮನ ಗುಣಗಳೇ ಆಗಿದೆ. लेकिन जो अपने में बनाया है ಆದ್ರೆ ಏನು ನೀವು ನಿಮ್ಮಲ್ಲಿ ಮಾಡ್ಕೊಂಡಿದ್ದೀರಾ,
उस गुण की शक्ति से उनकी कमजोरी को दूर करो। ಮತ್ತು ಆ ಗುಣಗಳ ಶಕ್ತಿಯಿಂದ ಆ ವೀಕ್ನೆಸ್ ಏನೇ ಇದೆ ಕಮ್ಜೋರಿ ಅನ್ನೋದು ಅದನ್ನು ದೂರ ಮಾಡಿ. नए वर्ष में एक दो को गिफ्ट भी देते हैं। ಹೊಸ ವರ್ಷದಲ್ಲಿ ಒಬ್ರೊಬ್ರಿಗೆ ಗಿಫ್ಟ್ ಸಹ ಕೊಡ್ತಾರೆ. तो आप भक्तों की आस पूरी करो। ಮತ್ತೆ ನೀವು ಸಹ ಭಕ್ತರ ಆಸೆಯನ್ನು ಪೂರೈಸಿ उनको गिफ्ट दिलाओ। ಅವ್ರಿಗೂ ಸಹ ಗಿಫ್ಟ್ ಅನ್ನ ಕೊಡಿಸಿ. दुखियों को दुख से छुड़ाओ। ಆ ದುಃಖಿಗಳನ್ನ ದುಃಖದಿಂದ ಬಿಡುಗಡೆ ಮಾಡಿ दान में शांति दिलाओ। ಅವರಿಗೆ ಶಾಂತಿಯನ್ನ ಕೊಡಿಸಿ ಮುಕ್ತಿಧಾಮದಲ್ಲಿ. ये उनको गिफ्ट दो। ಈ ಗಿಫ್ಟ್ ಅನ್ನ ಅವರಿಗೆ ಕೊಡಿ. ब्राह्मण परिवार में हर आत्मा को दिल के ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿಯೊಬ್ಬ ಆತ್ಮಗಳಿಗೆ ಹೃದಯದ ಸ್ನೇಹದಿಂದ स्नेह और सहयोग की गिफ्ट दो। ಹೃದಯದ ಸ್ನೇಹ ಮತ್ತೆ ಸಹಯೋಗದ ಗಿಫ್ಟ್ ಅನ್ನ ಕೊಡಿ. आपका टाइटल ही है मास्टर सर्वशक्तिवान। ನಿಮ್ಮ ಟೈಟಲ್ಲೇ ಆಗಿದೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ. तो सर्वशक्तिवान का कर्तव्य क्या है? ಮತ್ತೆ ಸರ್ವಶಕ್ತಿವಂತನ ಕೆಲಸನೇ ಏನಾಗಿದೆ? उनका कर्तव्य है शक्ति की लेन देन करना। ಅವರ ಕರ್ತವ್ಯನೇ ಆಗಿದೆ ಶಕ್ತಿಯನ್ನ ಕೊಡೋದು ಮತ್ತೆ ತಗೊಳ್ಳೋದು. गुणों की लेन देन करना, ಗುಣಗಳನ್ನ ಕೊಡೋದು ಮತ್ತೆ ತಗೊಳ್ಳೋದು. अवगुणों की नहीं। ಅವಗುಣಗಳನ್ನ ಅಲ್ಲ. बाप द्वारा मिला हुआ गुण और शक्तियाँ ತಂದೆಯಿಂದ ಸಿಕ್ಕಿರುವಂತ ಗುಣಗಳು ಮತ್ತೆ ಶಕ್ತಿಗಳು ಏನೇ ಇದೆ ಅದರ ಖಜಾನೆಯನ್ನ आपस में लेन देन करो। ಪರಸ್ಪರದಲ್ಲಿ ಕೊಡೋದು ತಗೊಳ್ಳೋದು ಮಾಡಿ. यही सहयोग की गिफ्ट ಇದೇ ಸಹಯೋಗದ ಗಿಫ್ಟ್ ಅನ್ನ एक दो में देते रहो। ಒಬ್ರು ಇನ್ನೊಬ್ರಿಗೆ ಕೊಡ್ತಾ ಇರಿ. नया वर्ष होता है तो एक दो को गिफ्ट देते हैं ना। ಯಾವಾಗ ಹೊಸ ವರ್ಷ ಆಗಿರುತ್ತೆ ಆವಾಗ ಎಲ್ಲರೂ ಒಬ್ರೊಬ್ರಿಗೆ ಗಿಫ್ಟ್ ಕೊಡ್ತಾರೆ ಅಲ್ವಾ? तो इस वर्ष में एक दो में गुणों और शक्तियों की लिफ्ट दो। ಮತ್ತೆ ಈ ವರ್ಷದಲ್ಲಿ ಪ್ರತಿಯೊಬ್ರು ಒಬ್ರು ಇನ್ನೊಬ್ರಿಗೆ ಗುಣಗಳು ಮತ್ತೆ ಶಕ್ತಿಗಳ ಗಿಫ್ಟ್ ಅನ್ನ ಕೊಡಿ ತಗೊಳ್ಳಿ. अगर कल्याण की भावना रखेंगे ಒಂದ್ ವೇಳೆ ಕಲ್ಯಾಣದ ಭಾವನೆಯನ್ನ ಇಟ್ಕೊಂಡ್ರೆ तो जैसे भाषण करके संदेश देते हो ना, ಮತ್ತೆ ಯಾವ ರೀತಿ ನೀವು ಭಾಷಣವನ್ನ ಮಾಡ್ಬಿಟ್ಟು ಸಂದೇಶವನ್ನ ಕೊಡ್ತೀರಾ ಅಲ್ವಾ? वाणी द्वारा संदेश देते हो ना, ವಾಣಿಯ ಮುಖಾಂತರ ಸಂದೇಶ ಕೊಡ್ತೀರಾ ಅಲ್ವಾ? वैसे अपने कल्याण की भावना द्वारा कल्याण ಅದೇ ರೀತಿ ನೀವು ನಿಮ್ಮ ಕಲ್ಯಾಣದ ಭಾವನೆಯ ಮುಖಾಂತರ की वृत्ति द्वारा ಆ ಭಾವನೆಯ ವೃತ್ತಿಯ ಮುಖಾಂತರ कल्याण के वायुमंडल द्वारा ये गुणों की गिफ्ट दो। ಕಲ್ಯಾಣದ ವಾಯುಮಂಡಲದ ಮುಖಾಂತರ ಈ ಗಿಫ್ಟ್ ಅನ್ನ ಕೊಡಿ और शक्तियों की गिफ्ट दो। ಮತ್ತೆ ಶಕ್ತಿಗಳ ಗಿಫ್ಟ್ ಅನ್ನ ಕೊಡಿ. कमजोर को सहयोग देना, ಕಮ್ಜೋರ್ ಆಗಿರುವಂತವರಿಗೆ ಸಹಯೋಗವನ್ನ ಕೊಡೋದು, ये समय पर गिफ्ट देना है। ಇದು ಸಮಯದಲ್ಲಿ ಗಿಫ್ಟ್ ಕೊಡೋದಾಗಿದೆ. जो गिरे हुए हैं उनको गिराओ नहीं, ಯಾರು ಬಿದ್ದಿರುವಂತವರಾಗಿದ್ದಾರೆ ಅವ್ರಿಗೆ ಇನ್ನೂ ಬೀಳಿಸ್ಬೇಡಿ, चढ़ाओ, ಅವರನ್ನ ಮೇಲೇರಿಸಿ, ऊंचा चढ़ाओ। ಅವರನ್ನ ಇನ್ನೂ ಜಾಸ್ತಿ ಮೇಲೇರಿಸಿ. ये ऐसा है, ಇವ್ರು ಈ ತರ ಆಗಿದ್ದಾರೆ, ऐसा ही बना रहेगा, ಈ ತರನೇ ಆಗಿರ್ತಾರೆ, ऐसा संकल्प नहीं चलाओ। ಈ ತರ ಸಂಕಲ್ಪವನ್ನ ನಡೆಸಬೇಡಿ. परिवर्तन का युग है। ಇದು ಪರಿವರ್ತನೆಯ ಯುಗ ಆಗಿದೆ. असंभव को संभव करने का युग है। ಅಸಂಭವವನ್ನ ಸಂಭವ ಮಾಡುವಂತ ಯುಗ ಆಗಿದೆ. तो भावना रखो ये प्रभु प्यार के पात्र हैं। ಮತ್ತೆ ಭಾವನೆಯನ್ನ ಇಟ್ಕೊಂಡಿರಿ ಇವರು ಪ್ರಭು ಪ್ರೀತಿಯ ಪಾತ್ರರಾಗಿದ್ದಾರೆ ಅಂತ. कोटों में कोई आत्मा है, विशेष आत्मा है, ಕೋಟಿಯಲ್ಲಿ ಕೆಲವು ಆತ್ಮಗಳಾಗಿದ್ದಾರೆ, ವಿಶೇಷ ಆತ್ಮಗಳು. और ये भी विजयी बनने वाली आत्मा है। ಮತ್ತೆ ಇವರು सह ವಿಜಯ ಆಗುವಂತ ಆತ್ಮಗಳಾಗಿದ್ದಾರೆ. ये दृष्टि रखो। ಈ ದೃಷ್ಟಿಯನ್ನ ಇಟ್ಕೊಳ್ಳಿ. अभी वृत्ति दृष्टि वायुमंडल ಇವಾಗ ದೃಷ್ಟಿ ವೃತ್ತಿ ಮತ್ತೆ ವಾಯುಮಂಡಲವನ್ನ ಚೆಕ್ ಮಾಡ್ಕೊಳ್ಳಿ चेंज करो। ಮತ್ತೆ ಚೇಂಜ್ ಮಾಡಿ. कुछ नवीनता करनी चाहिए ना। ಏನಾದ್ರೂ ನವೀನತೆಯನ್ನ ಮಾಡಬೇಕಾಗಿದೆ ಅಲ್ವಾ?
कमजोरी को देखते हुए भी देखो नहीं। ಆ ಕಮ್ಜೋರಿಯನ್ನು ನೋಡ್ತಾ ಇದ್ರೂ ಸಹ ನೋಡಬೇಡಿ. उनको उमंग उत्साह दो, सहयोग दो। ಅವರಿಗೆ ಉಮಂಗ ಉತ್ಸಾಹವನ್ನು ಕೊಡಿ, ಸಹಯೋಗವನ್ನು ಕೊಡಿ. ऐसा ब्राह्मण संगठन तैयार करो ಈ ಥರ ಬ್ರಾಹ್ಮಣರ ಸಂಘಟನೆಯನ್ನು ತಯಾರು ಮಾಡ್ಕೊಳ್ಳಿ. तो बाप दादा विजय की ताली बजाएंगे। ಆವಾಗ ಬಾಬ್ದಾದ ವಿಜಯದ ಕ್ಲಾಪ್ಸ್ಗಳನ್ನು ಮಾಡ್ತಾರೆ. ಓಂ ಶಾಂತಿ. ಇವತ್ತಿಂದು ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 3518.